ರಸ್ತೆ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ. ದೇವರಾಹಿಪರಗಿ ಶಾಸಕ ರಾಜಗೌಡ ಪಾಟೀಲ್ ಅವರಿಂದ ಭೂಮಿ ಪೂಜೆ ನೆರವೇರಿದೆ. ಲೋಕೋಪಯೋಗಿ ಇಲಾಖೆಯ 2023-24ನೇ ಸಾಲಿನ ಯೋಜನೆಯಲ್ಲಿ ಗುಳಬಾಣದಿಂದ ಸೋಮನಾಳಕ್ಕೆ ಹೋಗುವ 5 ಕಿಲೋಮೀಟರ್ ರಸ್ತೆಯ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಾನು ಈ ಗುಳಬಾಣದ ಜನರ ನಿಮ್ಮ ಋಣದಲ್ಲಿದ್ದೀನಿ, ನಾನು ಸೋತ್ರು ನಿಮ್ಮ ಜೊತೆ ಇದ್ದೀನಿ. ನಂತರ ಮಾತನಾಡಿದ ಅವರು, ನಾನು ಈ ಗುಳಬಾಣದ ಜನರ ನಿಮ್ಮ ಋಣದಲ್ಲಿದ್ದೀನಿ, ನಾನು ಸೋತ್ರು ನೀವು ನನ್ನ ಜೊತೆಗಿದ್ದೀರಿ, ಗೆದ್ದರೂ ನನ್ನ ಜೊತೆ ಇದ್ದೀರಿ. ನಿಮ್ಮ ಈ ಋಣವನ್ನ ನಾನು ಪ್ರಾಮಾಣಿಕವಾಗಿ ನಿಮ್ಮ ಗ್ರಾಮಕ್ಕೆ ಬೇಕಾಗುವ ರಸ್ತೆ, ಕುಡಿಯುವ ನೀರು, ಚರಂಡಿ, ಶಾಲಾ ಕೊಠಡಿಗಳು ಹೀಗೆ ಎಲ್ಲಾ ಕೆಲಸಗಳನ್ನ ಹಂತ ಹಂತವಾಗಿ ಮಾಡ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಎಇಇ ಎಸ್ಜಿ ದೊಡ್ಡಮನಿ, ಎಂಜಿನಿಯರ್ ಧರ್ಮರಾಜ ಕಲಬುರಗಿ, ಪಿಕೆಪಿಎಸ್ ಅಧ್ಯಕ್ಷ ಸಚಿನಗೌಡ ಪಾಟೀಲ್, ಮುಖಂಡರಾದ ಗುರುನಗೌಡ ಪಾಟೀಲ್ ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಸದಸ್ಯರು, ಗ್ರಾಮದ ಹಿರಿಯರು ಅನೇಕರು ಉಪಸ್ಥಿತರಿದ್ದರು. ವರದಿ ಸಿದ್ದು ಜಮಲದಿನ್ನಿ. ಸರ್ಕಾರ ಕೊಡ್ಬೇಕು ನೀವು, ಯಾಕಂದ್ರೆ ಕೆಲವೊಂದು ಹೊಲಗಳು ವಾರ್ಡ್ಗಳು ಬಂದಿರ್ತಾವ, ಕೆಲವೊಂದು ಸೈಟ್ ಬಂದಿರ್ತಾವ. ಅವು ಕಿತ್ತಾಗ ದಯವಿಟ್ಟು ನಮ್ಮ ಎಲ್ಲರಿಗೆ ಮನವಿ ಮಾಡ್ತೀನಿ, ಯಾರೂ ತಕರಾರು ಮಾಡಬೇಡ. ಅದೇ ರೀತಿ ಇನ್ನೂ ಬರುವಂತ ದಿನಮಾನದಾಗ ಇದು ಸ್ಟೇಟ್ ಹೈವೇ ಆಗ್ಯದ 40 ವಾರ್ಡ್. ಅವಾಗಂತೂ ಸೈಡದ್ದು ಭಾಳ ಕಟ್ಟಾಕೋ, ಇವರಾಗ ಎಲ್ಲ ಹೋಗ್ತಾವ. ಆದ್ರೆ ಎಲ್ಲ ಸರ್ಕಾರದಿಂದ ಕಾಂಪೆನ್ಸೇಷನ್ ಕೊಡಿಸುವಂತ ಜವಾಬ್ದಾರಿ ನಂದದ. ಅವಾಗ ಏನ್ ಕಟ್ಟಾಕವು, ಯಾವ ಹಾಕವು ಎಲ್ಲಾನು ತೆಗಿತಾರ. ತೆಗೆದ್ರು ಸಹಿತ ಅದಕ್ಕೆಲ್ಲದಕ್ಕೂ ಪರಿಹಾರ ಕೊಡಿಸುವಂತ ಕೆಲಸ ನಾ ಮಾಡ್ತೀನಿ. ಒಂದು ಮನಿ ಇರಲಿ, ಮತ್ತೊಂದು ಅಂಗಡಿ ಇರಲಿ, ಏನಿದ್ರು ಸಹಿತ ನಾವು ಮಾಡೋದು. ಅದಕ್ಕೆ ಒಂದು ಒಳ್ಳೆ ರೋಡ್ ಆಯ್ತಂದ್ರೆ ನೀವು ತಾಲೂಕಿಗೆ ಮೇಲೆ ಬರೋದಿಲ್ಲ, ಈ ಕಡೆ ಹೋಗ್ಬಿಡ್ತೀರಿ. ಯಾಕಂದ್ರೆ ದಿವಾರ್ತನ ಚಲೋ ಆಗ್ಯದ, ಇನ್ನು ಇದೇ ಚಲೋ ಆಗ್ತದೆ, ಇನ್ನು ಇಂಗ್ಲೇಶ್ವರ್ನಾಗ ಬಾಗಡಿಗೆ ಹೋಗ್ಬಿಡ್ತೀರಿ. ಆದಷ್ಟು ಬೇಗ ವರ್ಕಾರ್ಡ್ ಕೊಡ್ರಿ, ಆದಷ್ಟು ಬೇಗ ನನಗೆ ರಸ್ತೆ ಹಾಕ್ಬೇಕು ಅನ್ನೋಂಥ ವಿನಂತಿಯನ್ನು ನಾವು ಮಾಡಿ. ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ನಾವೆಲ್ಲರೂ ಕೂಡಿ ಈಗ ನಾವು ಏನು ತಗೊಂಡಿದ್ದೇವೆ 5 ಕೋಟಿ ಒಳಗೆ ನಮ್ಮ ಪೂರಾ ರಂಜಾನನ್ನು ಹೊಲತನ ಹೋಗ್ತೈತಂತ ನಮ್ಮ ಅಪೇಕ್ಷೆ ಐತಿ. ಯಾಕಂದ್ರೆ ಶಂಕರಗೌಡ್ರಿಗೆ ಊರಿಗೆ ಹೋಗಕ್ಕೆ ರೋಡ್ ಬೇಕಿಲ್ಲ, ಮುಂದೆ ಕೆಟ್ಟದ, ಅದು 2 ಕಿಲೋಮೀಟರ್ ಹೋದ. ಆದ್ರೆ ನಮ್ಮ ಎಸ್ಟಿಮೇಟ್ ಹೆಂಗಾಗೈತಂದ್ರೆ ಡಬಲ್ ರೋಡ್ ಏನು ಮೊದಲು 5.5 ಮೀಟರ್ ಬಂದದ, ಸೇಮ್ ಅದೇ ಬಂದದ. ಆ 5 ಕೋಟಿ ರೂಪಾಯಿ ಒಳಗೆ ಇದನ್ನ ಆಕೈತ ಪೂಲ್ತನ. ಆ ಪೂಲ್ದಿಂದ ಮುಂದಿನ ಉಳಿದಿದ್ದು 2 ಕಿಲೋಮೀಟರ್ ಉಳಿತದ. ಇನ್ನೂ ಅದಕ್ಕೆ ಅಂದಾಜು ಮೊತ್ತ ಶಾಲಾ ಕಾರ್ಯಕ್ರಮ ಬಂದಾಗ ನೀವು ಮನವಿಯನ್ನು ಕೊಟ್ಟಿರಿ, ಅವತ್ತು 2 ರೂಮ್ ಬೇಕು ನಮ್ಗೆ ಅಂತ ಹೇಳಿ. ಅದಕ್ಕೆ ಈ ಪ್ರಸ್ತಾವನೆಯನ್ನು ನೀವು ಆಫೀಸ್ ಥ್ರೂ ಕಳಿಸ್ರಿ, ನಾವು ಮಂತ್ರಿಗಳಿಗೆ ಭೇಟಿಯಾಗಿ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನ ಹೇಳಿದ್ದೀನಿ. ಅದೇ ರೀತಿ ಕರ್ಮಣ್ಣ ಬೇಕಾಗ್ಯದ, ಯಾಕಂದ್ರೆ ಶಾಲೆಗೆ ಏನು ಅವಶ್ಯಕತೆ ಅದ, ಯಾಕಂದ್ರೆ ರೂಮ್ಸ್ ಇರ್ಬೋದು, ನೀರು ಇರ್ಬೋದು, ಶೌಚಾಲಯ, ಇದಕ್ಕೆ ಮೇನ್ ಆದ್ಯತೆ ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಯಾಕಂದ್ರೆ ಈಗ ನಾ ಉತ್ನಾಳಕ್ಕೆ ಹೋದಾಗ ನಾ ಫಸ್ಟ್ ಟೈಮ್ MLA ಆಗೋಣ ಹೋಗೋಣ, ಊರಾಗಿನ ಬೇಡಿಕೆ ನಮ್ಮೊಂದು ಶಾಲೆ ಪೂರಾ ಇದಾಗಿದೆ, ಸ್ಲ್ಯಾಬ್ ಹಾಕಿ ಕೊಡ್ಬೇಕಂತೇಳಿ ಇವತ್ತು ಹೋಗಿ ಅದೇ ಶಾಲೆ ಕೂತು ನಾವು ಊಟ ಮಾಡಿ ಬಂದೀನಿ. ಯಾಕಂದ್ರೆ ಅವ್ರು ತೋರಿಸಿದ್ರು, ನೋಡ್ರೆ ನಿಮ್ಗೆ ಹೇಳಿದ್ವಿ, ನೀವು ಮಾಡಿದ್ರಿ ಅಂತೇಳಿ. ಅದಕ್ಕೆ ಹಂತ ಹಂತವಾಗಿ, ಯಾಕಂದ್ರೆ ಅವ್ರು ಗುಲ್ಬಾಳ ನಮ್ಗೇನು ಹರಿದಲ್ಲ, ನೀವೆಲ್ಲ ಮನೆಯವ್ರು ಇದ್ದಾನೆ. ಯಾಕಂದ್ರೆ ಇವತ್ತು MLA ಆಗಿ ನೀವು ಕೆಲಸ ಕೇಳಾಕತ್ತೀರಿ, ಅವಕ್ಕಿನ ಪೂರ್ವದಾಗೂ ನಮ್ಮವನೇ ಅಂತೇಳಿ ನೀವು ಬಂದಿರಿ, ಈಗನು ನಿಮ್ಮ ಮುಂದೂ ನಿಮ್ಮ ಹಚ್ತೀರಿ. ಅದ್ರಾಗ ಏನು ಯಾರು ಮಾಡ್ತೀರಿ. ಯಾಕಂದ್ರೆ ಗುಲ್ಬಾಳಕ್ಕೆ ನಮ್ಗೆ ಒಂದು ಒಳ್ಳೆ ಮೊದಲಿನಿಂದ ಸಂಬಂಧ, ನಾವು ದಾರಿ ಹಚ್ಚನ ಅಂತ ಭಾವನೆ ಇಲ್ಲ. ಯಾಕಂದ್ರೆ ಇನ್ನೂ ಸಾಕಷ್ಟು ಇಲ್ಲಿ ಏನ್ ಮಾಡಿದ್ರು ಕಡಿಮೆನೆ. ಯಾಕಂದ್ರೆ 15 ವರ್ಷದಿಂದ ನೀವು ಸತತವಾಗಿ ನನ್ನ ಜೊತೆ ನಿಂತು ನಿಮ್ಮೆಲ್ಲರ ಪರಿಶ್ರಮ, ಅವಾಗ ಪರಿಶ್ರಮ ಪಟ್ಟಿರಿ, ಇವತ್ತು ನಾನು ಶಾಸಕನಾಗೇನೆ. ಅದಕ್ಕೆ ನಿಮ್ಮ ಜೊತೆ ನಿಮ್ಮ ಮನೆಗೆ ಇರ್ತೀನಿ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗ್ಯಾವ, ಹಂತ ಹಂತವಾಗಿ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಮತ್ತ ಏನಿದ್ರು ಸಹಿತ ನಾವೇನು ತುಂಬ ಗುಲ್ಬಾಳಕ್ಕೆ ಯಾವಾಗ ಬಂದು ತುಂಬ ಕೂತು ಮಾತಾಡಿ ಹೋಗ್ತೀವಿ. ತಮಗೆ ಗೊತ್ತದ ಏನ್ ನಾವೇನು ಸಿಗ್ಲಾರ್ದವರಲ್ಲ, ಏನಿಲ್ಲ. ನೀವಂತ ನೀವು ಇದ್ರು ಕರೆದಿರ್ತೀವಿ, ನಾ ಬಂದು ಇಲ್ಲಿ ನಿಮ್ಮ ನೋಡಿ ಕೂತು ಊಟ ಮಾಡಿ ಭೇಟಿಯಾಗಿ ಚಾರೆ ಕೂತು ಹೋಗಿರ್ತೀನಿ. ಅದಕ್ಕೆ ಯಾವುದೇ ಇದು ಮಾಡೋದು ಬೇಡ. ಈಗ ಇನ್ನೊಂದು ಹೇಳ್ಬೇಕಂದ್ರೆ ದಿಡ್ವಾರ್ತನ, ಈಗ ದಿಡ್ವಾರ್ತನ ಮುಗ್ದ ಒಂದು ಒಳ್ಳೆ ರಸ್ತೆ ಸಿಕ್ಕದ.
ಅಲ್ಲಿಂದ ಇಲ್ಲಿ ತನಕ ಮುಗಿದು ಮತ್ತೆ ಬರುವಂತ ಮತ್ತೆ ಮಾಡ್ತೀವಿ. ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗ್ಯಾವ. ತಮ್ಮ ಅಪೇಕ್ಷೆ ಮೇರೆಗೆ CC ರಸ್ತೆನೂ ಬೇಡಿರಿ ನಾವು. CC ರಸ್ತೆ ನೆನಪದ ಈ ಅಧಿವೇಶನ ಮುಗಿದ್ಮ್ಯಾಗ ಅಗದಿ ಶೀಘ್ರದಾಗ ನಿಮ್ಮ CC ರಸ್ತೆ ಪೂಜೆ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅದೇ ರೀತಿ ಸರ್ ಹೇಳ್ದಂಗೆ 2 ರೂಮ್ ಬೇಡಿಕೆಯನ್ನ ನೀವು ಇಟ್ಟಿದ್ದು ನಾ ಬರ್ಕೊಂಡಿದ್ದೆ ನನ್ನ ನೆನಪದ. ಅದಕ್ಕೆ ಮೊನ್ನೆ ನಾನು ಶಿಕ್ಷಣ ಸಚಿವರಿಗೆ ಭೇಟಿಯಾಗಿ ಮನವಿಯನ್ನು ಮಾಡಿದಾಗ ನೀವು ವಿವಾಹ ಆಫೀಸ್ನಿಂದ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ರಿ, ನಾ ರೂಮ್ಗಳು ಹೊಸ ರೂಮ್ಗಳು ಕೊಡ್ತೀನಿ ಅನ್ನಂತ ಮಾತನ್ನ ಮಧು ಬಂಗಾರಪ್ಪ ಸಾಹೇಬ್ರು ಹೇಳ. ಅದೇ ರೀತಿ ಈಗಾಗಲೇ ಸರ್ ನಿಮ್ಗೆ ಗೊತ್ತಿರ್ಬೇಕು, ಅಂಬ್ಲಿಯವರು